ಇವರು ಇದನ್ನು ರುದ್ರವೀಣ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಈ ಕಥೆಯಲ್ಲಿರುವ ಪ್ರಮುಖ ಪಾತ್ರಗಳು ರಾಜ, ಹೆಂಡತಿ, ಅವನ ಮಕ್ಕಳು, ಶ್ರೀಮಂತ, ಅದರ ಹೆಂಡತಿ ಕಮಲು. ಈ ಶ್ರೀಮಂತನನ್ನ ದಡಿ, ಮಹಾಸ್ವಾಮಿ ಎಂದು ವಿವಿಧ ಹೆಸರಿನಿಂದ ಕರೆಯುತ್ತಿದ್ದರು. ಮೊದಲಿಗೆ ರಾಜ. ಇದು ಶ್ರೀಮಂತ ಮತ್ತು ಅವನ ಹೆಂಡತಿ ಕೋಣೆಯಲ್ಲಿ ಮಲಗಿದ್ದಾಗ ಮಹಾಸ್ವಾಮಿಗೆ ಕನಸು ಬೀಳುತ್ತೆ. ಅಂದರೆ ಆಗ ಚಪ್ಪಲಿ ಹೊಲಿಯುವವರ ಕೈಯಲ್ಲಿ ಕೆಲಸ ಮಾಡುವ ರೀತಿ ಕನಸು ಬಿದ್ದಾಗ ಅವನಿಗೆ ಸಡನ್ಲಿ ಎಚ್ಚರ ಆಗುತ್ತೆ. ಯಾಕಂದರೆ ನಾನು ಒಬ್ಬ ಚಪ್ಪಲಿ ಹೊಲಿಯುವ ಕೈಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಂತಂದು ಕನಸು ಬಿದ್ದಾಗ ಅವನಿಗೆ ಎಚ್ಚರಗೊಂಡು ಅವನ ಪಕ್ಕದಲ್ಲಿ ಮಲಗಿರುವ ಹೆಂಡತಿ ಕಮಲು ತನ್ನ ಗಂಡನ ಬಗ್ಗೆ ರಾಜ ಮಹಾರಾಜ ಅನ್ನೋ ರೀತಿಯಲ್ಲಿ ಕಲವರಿಸುತ್ತಾ ಮಲಗಿದ್ದಳು. ಆವಾಗ ರಾಜ ಅವಳನ್ನು ಗದರಿಸಿ ಮಲಗಿಸುತ್ತಾನೆ. ಆಗ ಅವಳು ಮುಗುಳ್ನಗೆಯಿಂದ ನಗುತ್ತಾ ಮಲಗುತ್ತಾಳೆ. ಆಗ ಆ ಮುಗುಳ್ನಗೆ ನೋಡಿ ರಾಜ ಯಾವಾಗಲೂ ನಗುತ್ತಿರುವ ಆ ರಾಜನ ಮುಖ ನೆನಪಿಗೆ ಬರುತ್ತೆ. ನಂತರ ಬೆಳಗ್ಗೆ ಆಗುತ್ತೆ. ಆಮೇಲೆ ಶ್ರೀಮಂತ ಅದೇ ಕನಸಿನ ಬಗ್ಗೆ ಯೋಚನೆ ಮಾಡುತ್ತಿರ್ತಾನೆ. ಅಂದರೆ ಈ ಶ್ರೀಮಂತನಿಗೆ ಎರಡು ಮನಸ್ಸು, ಒಂದು ಒಳ ಮನಸ್ಸು, ಒಂದು ಮನಸ್ಸು ಅವನ ಬಗ್ಗೆ ಯೋಚನೆ ಮಾಡುತ್ತೆ. ಇನ್ನೊಂದು ಮನಸ್ಸು ನನಗಿನ ಚಪ್ಪಲಿ ಅವನ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು ಅಂತ ಮತ್ತೊಂದು ಮನಸ್ಸು ಹೇಳ್ತದೆ. ಆ ರಾಜನನ್ನು ನೋಡಬೇಕಂತಂದು ಮಧ್ಯಾಹ್ನ ಸಾಯಂಕಾಲ ಅವನು ತನ್ನ ಚಪ್ಪಲನ್ನೇ ತಾನೇ ಕಿತ್ಕೊಂಡು ಆ ರಾಜನ ಬಳಿ ಹೋಗ್ತಾನೆ. ರಾಜನ ಬಳಿ ಹೋದಾಗ ಈ ರಾಜ ಮೊನ್ನೆ ತಾನೇ ಓದಿದ್ದು ಚೆನ್ನಾಗಿತ್ತಲ್ಲ ಕಿತ್ತೋಯ್ತಾ ಅಂತ ಮತ್ತೆ ಆ ಚಪ್ಪಲನ್ನು ಸರಿ ಮಾಡಿ ಕೊಡ್ತಾರೆ. ಆಮೇಲೆ ರಾಜನ ಬಗ್ಗೆ ತಿಳಿದುಕೊಳ್ಳೋಕೆ ಆಸಕ್ತಿ ಇರುತ್ತೆ. ಆಗ ಮಹಾಸ್ವಾಮಿ ರಾಜನ ನಿನ್ನ ಮನೆಯಲ್ಲಿದೆ ಅಂತ ಕೇಳ್ತಾನೆ. ಆವಾಗ ರಾಜ ನನ್ನ ಮನೆ ಒಂದು ಹೊಂಗೆ ಮರದ ಕೆಳಗೆ ಒಂದು ಗುಡಿಸಲಿದೆ ಅಂತ ಹೇಳ್ತಾನೆ. ಹಾಗಾದರೆ ಅಲ್ಲಿಗೆ ನನ್ನ ಕರೆದುಕೊಂಡು ಹೋಗು ಅಂತ ಕೇಳ್ತಾನೆ. ಆಗ ರಾಜ ಮಹಾಸ್ವಾಮಿಯನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆಗೆ ಕರ್ಕೊಂಡು ಹೋದಾಗ ಅದು ಸಣ್ಣದು ಗುಡಿಸಲಿರುತ್ತೆ, ಪೂರ್ತಿ ಕತ್ಲಿರುತ್ತೆ, ಒಂದೇ ಸ್ವಲ್ಪ ಅಷ್ಟೇ ಬೆಳಕು ಮೂಡುತ್ತಿರುತ್ತೆ. ಆಗ ರಾಜ ಮನೆಯೊಳಗೆ ಹೋಗ್ತಾನೆ. ಮಹಾಸ್ವಾಮಿ ಮನೆಯೊಳಗೆ ಹೋಗ್ಬೇಕಂತ ಅನ್ಕೊತಾನೆ. ಆದರೆ ರಾಜ ನಮ್ಮಂಥವ್ರ ಮನೆಯಲ್ಲಿ ನೀವು ಬರಬಾರ್ದು ಅಂತಂದು ತಡಿತಾನೆ. ಆಮೇಲೆ ಅವನ ಕಷ್ಟಗಳನ್ನು ನಿನ್ನ ಹೆಂಡತಿ ಇದ್ರಳ ಅಂತ ಕೇಳ್ತಾನೆ. ನನ್ನ ಹೆಂಡತಿ ಇಲ್ಲ, ಸತ್ತು ಭಾಳ ದಿನ ಆಯಿತು ಅಂತ ಹೇಳ್ತಾನೆ. ಆಗ ಮಕ್ಕಳು ಇಲ್ಲಿಗೆ ಆಟ ಆಡಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ಆಗ ಅವನ ಕಷ್ಟಗಳನ್ನು ನೋಡಿ ಮಹಾಸ್ವಾಮಿ ಅವನಿಗೆ ಹಣವನ್ನು ನೀಡಲು ಹೋಗ್ತಾನೆ. ಆಗ ರಾಜ ಅದನ್ನು ಇಸ್ಕೊಳ್ಳಲ್ಲ, ನಾಳೆ ಕೊಡಿ ಅಂತ ಹೇಳ್ತಾನೆ. ಆಗ ನಾಳೆ ಕೊಡಿ ಅಂತ ಹೇಳಿದಾಗ ಅವನು ಒಪ್ಪಿಸ್ತಾ ಹೋಗ್ತಾನೆ ಮಹಾಸ್ವಾಮಿ. ಆಮೇಲೆ ಬೆಳಗ್ಗೆ ಬರ್ತಾನೆ. ಬೆಳಗ್ಗೆ ಬಂದಮೇಲೆ ಆತ ಚಪ್ಪಲಿ ಹೊಲಿಯುವ ಜಾಗದಲ್ಲಿ ಹೋದಾಗ ರಾಜ ಅಲ್ಲಿ ಕಾಣಿಸೋದಿಲ್ಲ. ಅವನು ಗುಡಿಸಲ ಹತ್ರ ಹೋಗ್ತಾನೆ, ಅಲ್ಲಿಯೂ ಕಾಣಿಸೋದಿಲ್ಲ. ಅಲ್ಲಿರೋ ಜಲದಲ್ಲಿಗೆ ಹೇಳ್ತಾನೆ, ಅವನಿಗೆ ಗೊತ್ತಿರೋದಲ್ಲ. ಹಾಗಾದರೆ ಆತ ಎಲ್ಲಿ ಹೋಗಿರ್ತಾನೆ ಅಂತಂದು ಗೊತ್ತಾಗೋದಿಲ್ಲ. ಆಮೇಲೆ ಆತ ಹೋಗೋದಕ್ಕೆ ಕಾರಣ ಏನಂದರೆ ರಾಜ ಒಬ್ಬ ಸ್ವಾಭಿಮಾನಿ ವ್ಯಕ್ತಿಯಾಗಿರ್ತಾನೆ. ಯಾರ ಹತ್ರನೂ ಹಣವನ್ನು ಇಸ್ಕೊಳ್ಳೋಕ್ಕೆ ಇಷ್ಟಪಡ್ತಿರಲಿಲ್ಲ ಅಂತಂದು ಆತ ಊರು ಬಿಟ್ಟು ಹೋಗಿದ್ದಾನೆ ಅಂತಂದು ಮಹಾಸ್ವಾಮಿಗೆ ಗೊತ್ತಾಗುತ್ತೆ. ಗೊತ್ತಾದಾಗ ನನ್ನಿಂದ ಇಷ್ಟೆಲ್ಲ ತಪ್ಪಾಯಿತು ಅಂತಂದು ಪಶ್ಚಾತ್ತಾಪ ಪಡ್ತಿರ್ತಾರೆ. ಯಾಕಂದರೆ ಆತ ಒಬ್ಬ ಸ್ವಾಭಿಮಾನ ವ್ಯಕ್ತಿ, ಪ್ರಾಮಾಣಿಕತೆ, ನಿಸ್ವಾರ್ಥ ಜೀವಿ, ಹಸಿವು, ನಿಸ್ವಾರ್ಥ ವ್ಯಕ್ತಿ. ಈ 5 ಅಂಶಗಳನ್ನು ಈ ಪಾಠದಲ್ಲಿ ತಿಳಿಯಬಹುದು. ಒಬ್ಬ ಸ್ವಾಭಿಮಾನಿ, ಈತೊಬ್ಬ ಕಾಯಕನಿಷ್ಠ. ಅಂದರೆ ತಾನು ಯಾವುದೇ ಒಂದು ಜಾಗಕ್ಕೆ ಹೋದರೂ ತನ್ನ ಕಾಲಿನ ಮೇಲೆ ತಾನೇ ದುಡ್ಡು ತನ್ನ ಜೀವನವನ್ನು ನಡೆಸುತ್ತೇನೆ ಎಂಬುದು ಆತನ ಕಾಯಕದ ಬಗ್ಗೆ ನಿಷ್ಠೆಯನ್ನು ಇರ್ತದೆ. ಪ್ರಾಮಾಣಿಕತೆ, ಯಾರಿಗೂ ದ್ರೋಹವನ್ನು ಬಗೆಯದೆ ತನ್ನ ಕಾಯಕದಲ್ಲಿ ತಾನು ನಿರಂತರನಾಗಿದ್ದನು. ಹಸಿವು, ಆತನಿಗೆ ಹಸಿವಿನ ಬೆಲೆ ಗೊತ್ತಿತ್ತು, ಯಾಕಂದರೆ ಒಬ್ಬ ಬಡವ ವ್ಯಕ್ತಿಯಾಗಿದ್ದನು. ನಿಸ್ವಾರ್ಥ ಜೀವಿ, ಇನ್ನೊಬ್ಬರ ಹಂಗಿನಲ್ಲಿ ಅಥವಾ ಯಾರೊಬ್ಬರ ಸಹಾಯದಿಂದ ಬದುಕುವುದಕ್ಕೆ ಅವನು ಇಷ್ಟಪಡ್ತಿದ್ದ. ತನ್ನ ಜೀವನವನ್ನೇ ತಾನೇ